100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದಾಗ ನನ್ನ ಫಸ್ಟ್ ಡೇ ತೂಕ 81.55 ಇತ್ತು. ಸೊ ಇವಾಗ 34ನೇ ದಿನಕ್ಕೆ ನಿಮಗೆ ನನ್ನ ತೂಕನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 75 kgಗೆ ಬಂದಿದ್ದೀನಿ. ಇವಾಗ ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂತ ನಿಮಗೆ ಪ್ರೂಫ್ ಸಮೇತ ಹಾಕಿದ್ದೀನಿ, ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 34 ಆಗಿರುತ್ತೆ. ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ. ಬ್ಲ್ಯಾಕ್ ಕಾಫಿನ ತೊಗೊಳ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗಂತೇಳಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. 7 ಡಿಟಾಕ್ಸ್ ಡ್ರಿಂಕ್ ವಿಡಿಯೋ ಅಂತ ಇದೆ, ಚೆಕ್ ಮಾಡಿ. ಅದರಲ್ಲಿ ಈ ಒಂದು ಡಿಟಾಕ್ಸನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇದು ತುಂಬ ಎಫೆಕ್ಟಿವ್ ರಿಸಲ್ಟನ್ನು ಕೊಡುತ್ತೆ. ಸೊ ನೀವು ಪ್ರೂಫ್ ಸಮೇತ ನೋಡಿದ್ದೀರಾ. ಈಗ ನನ್ನ ವೆಯ್ಟ್ ಎಷ್ಟಿತ್ತು ಡೇ 1ನಲ್ಲಿ 34 ದಿನಕ್ಕೆ ಯಾವ ರೀತಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ಅಂಥೇಳಿ. ಅದು ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ತಿಂದ್ಕೊಂಡೆ, ಯಾವುದೇ ಜಿಮ್ ಮಾಡಿದೆ, ಅತಿಯಾಗಿ ವರ್ಕೌಟ್ ಮಾಡಿದೆ, ಸಿಂಪಲ್ ಡಯಟ್ ಪ್ಲ್ಯಾನಲ್ಲಿ ಮನೆಯಲ್ಲೇ ಸಿಗುವಂಥ ಆಹಾರ ಪದಾರ್ಥಗಳನ್ನು ಬಳಸ್ಕೊಂಡು ನಾನು ಅಷ್ಟೊಂದು ವೆಯ್ಟ್ ಲಾಸ್ನ 34 ದಿನದಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಕಣ್ಮುಂದೆನೇ ಪ್ರೂಫ್ ಕೂಡ ಕೊಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಸ್ವಲ್ಪ ಉಪ್ಪಿಟ್ಟು, ಸ್ವಲ್ಪ ಕಡಲೆಪುರಿನ ತೊಗೊಂಡು ನನ್ನ ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ನಾನೇನಂತ ಸ್ಟ್ಯಾಂಡರ್ಡಾಗಿ ಇನ್ನೂ ಎಕ್ಸಸೈಸ್ಗಳನ್ನಾಗಲಿ ಅಥವಾ ಇನ್ನೂ ಫುಡ್ ಸ್ಟೈಲನ್ನಾಗಲಿ ಚೇಂಜ್ ಮಾಡ್ಕೊಂಡಿಲ್ಲ. ನನಗೇನು ಬೇಕು ಅದು ಹೆಲ್ದಿಯಾಗಿ ತಿಂದ್ಕೊಂಡೇ ನನ್ನ ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ. ನೀವು ಯೋಚನೆ ಮಾಡಿ, ಇನ್ನೂ ಸ್ಟ್ರಾಂಗಾಗಿ ನೀವು ಮಾಡಿದರೆ ಎಷ್ಟು ಬೇಗ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ನೀವು ನೋಡ್ಬೋದು. ಸೊ ನನ್ನ ಈ 34 ದಿನದ ವಿಡಿಯೋದಲ್ಲಿ ನೋಡಿದಾಗ ನಿಮಗೆ ಎಲ್ಲೂ ಕೂಡ ನಾನು ಟೇಸ್ಟ್ ಇಲ್ದಿರೋ ಫುಡ್ನ ತಗೊಂಡೇ ಇಲ್ಲ. ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಫುಡ್ ತೊಗೊಂಡು ನನ್ನ ಅಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡಿರೋದು. ಲಂಚ್ ಬಾಕ್ಸಿಗೆ ನಾನು 1 ಚಪಾತಿ ವಿತೌಟ್ ಆಯಿಲ್ ಚಪಾತಿ ತೊಗೊಳ್ಳಿ. ಆಯಿಲ್ ಶುಗರ್ ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಕಾಬೂಲ್ ಕಡಲೆ ಇದು ಪ್ರೋಟೀನ್ ಸೋರ್ಸ್ ಸಾಕಷ್ಟು ಇರುತ್ತೆ, ಹಾಗಾಗಿ ಇದನ್ನು ನಾನು ಗ್ರೇವಿ ರೀತಿಯಲ್ಲಿ ಮಾಡಿಕೊಂಡು ಹಸಿ ತರಕಾರಿನ ತೊಗೊಂಡು ಹೋಗಿದ್ದೆ ಲಂಚ್ ಬಾಕ್ಸಿಗೆ. ಅಗೇನ್ ಸಂಜೆ ಬಂದು ಸಾಯಂಕಾಲ ಸ್ನ್ಯಾಕ್ಸ್ಗೆ ಸ್ವಲ್ಪ ಕಡಲೆಪುರಿ ಎಲ್ಲ ಇತ್ತು, ಸಾಂಬಾರೆಲ್ಲ ಇತ್ತು. ಅದಕ್ಕೆ ಸ್ವಲ್ಪ ಸೌತೆಕಾಯಿ ತರಕಾರಿ ಎಲ್ಲ ತುರಿದು ಹಾಕಿ ನಾನಿಲ್ಲಿ ಒಂದು ಬೇಲ್ಪುರಿ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಮನೆಯಲ್ಲೇ ಮಾಡ್ಕೊಳ್ಬೋದು, ನಮಗೆ ಹೇಗೆ ಬರುತ್ತೋ ಅಡುಗೆ ಅದೇ ರೀತಿಯಲ್ಲಿ. ಬಟ್ ಆಯಿಲು, ಸಾಲ್ಟು, ಶುಗರು ಇದೆಲ್ಲ ಬಳಸೋದನ್ನ ನೋಡ್ಕೊಂಡು ಬಳಸಬೇಕು. ಶುಗರು ಮತ್ತು ಡೀಪ್ ಫ್ರೈ ಇರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡಿದರೆ ಅಥವಾ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಬೇಗ ವೆಯ್ಟ್ ಲಾಸ್ ರಿಸಲ್ಟ್ ಬರುತ್ತೆ. ಆ್ಯಂಡ್ ಕರೆಕ್ಟಾಗಿ ನೀವು ಒಂದು ಡಯಟ್ ಪ್ಲ್ಯಾನ್ ಮಾಡಬೇಕು. ಮೀಲ್ ಆಗಿರ್ಬೋದು ಅದೆಲ್ಲ. ಸೊ ಹೋಮ್ ಮೇಡ್ ಫುಡ್ಗಳು ತೊಗೊಂಡೆ ನೀವು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ನೀವು ನನ್ನ ಎಲ್ಲ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಡೇ 1ಇಂದ ಹಿಡಿದು 34 ಡೇಸ್ವರೆಗೂ ನಾನೇನಂತ ಬರೀ ಡಯಟ್ ಫುಡ್ಡೇ ತೊಗೊಂಡಿಲ್ಲ. ಸೊ ನಮ್ಮ ಮನೇಲಿ ಏನಿರುತ್ತೋ ಅದೇ ಫುಡ್ನ ತೊಗೊಂಡು ನಾನು ಇಷ್ಟು ತೂಕನ ಕಮ್ಮಿ ಮಾಡ್ಕೊಂಡಿರೋದು. 81 kgಯಿಂದ 5 kg 75 kg ಅಂದರೆ ಮಿನಿಮಮ್ 7 kg ತೂಕ ಹತ್ತತ್ರ ಲಾಸ್ ಆಗಿದೆ. ನೀವು ಕೌಂಟ್ ಹಾಕಿದರೆ ನಿಮ್ಗೆ ಐಡಿಯಾಸ್ ಬರುತ್ತೆ. ಸೊ ಇದು ಗ್ರೀನ್ ಟೀ ಮೋಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಇಂಪಾರ್ಟೆಂಟ್ ಅಂದರೆ ಇದರಿಂದನೇ ನನಗೆ ಬೇಗ ತೂಕ ಕಮ್ಮಿ ಆಗಿದ್ದು. ಇದನ್ನು ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ ನಿಮಗೆ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಥವಾ ಟ್ಯಾಪ್ ಮಾಡಿದರೆ ಈ ಲಿಂಕ್ ಓಪನ್ ಆಗುತ್ತೆ. ನೀವು ಅಲ್ಲಿಂದ ಆ ಲಿಂಕ್ ಥ್ರೂಯಿಂದ ಹೋಗಿ ಆರ್ಡರ್ ಮಾಡ್ಕೊಳ್ಬೋದು. ಇದು ತುಂಬ ಬೇಗ ವೆಯ್ಟ್ ಲಾಸ್ ರಿಸಲ್ಟನ್ನು ಕೊಡುವಂಥ ಒಂದು ಗ್ರೀನ್ ಟೀ. 6-7 ಸಾವಿರ ಜನ ಇದನ್ನು ನನ್ನ ಲಿಂಕಿಂದ ಪರ್ಚೇಸ್ ಮಾಡಿ ಎಷ್ಟು ಜನ ಒಳ್ಳೊಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ತುಂಬ ಒಳ್ಳೆ ಒಂದು ಗ್ರೀನ್ ಟೀನ ಸಜೆಸ್ಟ್ ಮಾಡಿದ್ದೀರಾ ನಮ್ಮ ಡಯಟಲ್ಲಿ. ನಾನು 2 kg ಇಳಿಸ್ಕೊಂಡೆ, 3 kg ಇಳಿಸ್ಕೊಂಡೆ, ಹಾಗೆ ಹೀಗೆ ಅಂತ ನಂಗೆ ಪರ್ಸ್ನಲ್ಲಾಗಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ನಂಗೆ ತುಂಬ ಖುಷಿ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಬೇಗ ಪ್ರಾಡಕ್ಟ್ ಟ್ಯಾಪ್ ಮಾಡಿಬಿಟ್ಟು ನೀವು ಅದನ್ನು ಆರ್ಡ್ರ್ ಮಾಡ್ಕೊಳ್ಬೋದು. ಹಾಗೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಮಿನಿಮಮ್ ಅರ್ಧ ಅವರ್ ಎಕ್ಸಸೈಸ್ ಮಾಡಿಕೊಳ್ಳೇಬೇಕು. ಸೊ ನಾನು ಇನ್ನೂ ಅಷ್ಟು ಎಫೆಕ್ಟಿವ್ ಆಗಿ ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಎಫೆಕ್ಟಿವ್ ಆಗಿ ಏನಾದರೂ ಎಕ್ಸಸೈಸ್ ಮಾಡಿಕೊಂಡ್ರೆ
ಇನ್ನೂ ಬೇಗ ವೆಯ್ಟನ್ನ ಲಾಸ್ ಮಾಡ್ಬೋದು. ಸೊ ನನಗೆ ಎಷ್ಟು ಸಾಧ್ಯನೋ, ಯಾಕೆಂದರೆ ಫ್ರೀ ಇರಲ್ಲ, ವರ್ಕ್ ಹೋಗಿರ್ತೀನಿ, ಅದಾದಮೇಲೆ ಅಲ್ಲೂ ಓಡಾಡಿರ್ತೀನಿ. ಆ್ಯಂಡ್ ಇಲ್ಲಿ ಬಂದಾದಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ತಾನೆ ಇದ್ದೀನಿ. ಬಟ್ ಇನ್ನೂ ಸ್ಟ್ರಾಂಗಾಗಿ ಸ್ವಲ್ಪ ಮಾಡ್ಕೊಳ್ಬೇಕು ಎಫೆಕ್ಟಿವ್ ಆಗಿ. ಆವಾಗ ಇನ್ನೂ ಬೇಗ ನಾನು ಅಂದ್ಕೊಂಡಿರೋ ಏನು 60 ಟಾರ್ಗೆಟ್ ಇಟ್ಕೊಂಡಿದ್ದೀನೋ ಅದಕ್ಕೆ ನಾನು ಬೇಗ ಅಚೀವ್ ಮಾಡ್ಬೋದು. ಹತ್ತಿರ ಬಂದಿದ್ದೀನಿ ಅಲ್ವಾ. ಇನ್ನು 5 kg ಲಾಸ್ ಮಾಡಿಬಿಟ್ರೆ ಹತ್ತತ್ರ ನಾನು 70ಗೆ ಬರ್ತೀನಿ. ಹೀಗೆ ಕಳೀತಾ ಹೋದರೆ ಖಂಡಿತವಾಗ್ಲೂ ಒಂದಿನ 60 kgಗೆ ಬರ್ತೀನಿ. ರಾತ್ರಿ ಊಟಕ್ಕೆ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿಯಲ್ಲಿ ಲೋ ಕ್ಯಾಲರಿ ಇರುತ್ತೆ. ಆ್ಯಂಡ್ ಸ್ವಲ್ಪ ಕಡಲೆಕಾಯಿ ಬೀಜನೂ ತೊಗೊಂಡಿದ್ದೀನಿ ಪ್ರೋಟೀನ್ ಸೋರ್ಸ್ಗೋಸ್ಕರ. ಆ್ಯಂಡ್ ಫ್ರೂಟ್ ಸಲಾಡನ್ನು ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಆದಷ್ಟು ಲೈಟ್ ಫುಡ್ಗಳನ್ನು ತೊಗೊಳ್ಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಆದಷ್ಟು ಲೈಟ್ ಫುಡ್ಗಳನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ರೆಸಿಪಿಗಳೆಲ್ಲ ಹಾಕಿ ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರ. ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸ್ವಲ್ಪ ಸಮಯ ಕೊಡಿ ನನಗೆ, ವಿತ್ ರೆಸಿಪಿ ಜೊತೆಗೆ ವಿಡಿಯೋ ಹಾಕಿ ಅಂತ ಇದ್ರೆ ಆವಾಗ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ರೆಸಿಪಿ ವಿಡಿಯೋಗಳನ್ನು ಸಪ್ರೇಟಾಗಿ ಮಾಡ್ತೀನಿ. ಹೋಲ್ ಡೇ ಡಯಟಿಗೆ ಏನು ಬೇಕೋ ಅದೆಲ್ಲ ರೆಸಿಪಿಗಳನ್ನು ಶೂಟ್ ಮಾಡಿ ಇಟ್ಕೊಳ್ತೀನಿ. ನಿಮಗೆ 7 ಡೇಸ್ಗಾಗುವಷ್ಟು ವಿಡಿಯೋಗಳನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನೀವು ಪ್ರತಿದಿನ ಅದನ್ನೇ ಫಾಲೋ ಮಾಡ್ಬೋದು. 7 ಡೇಸ್ 7 ಡಿಫ್ರೆಂಟಾಗಿ ನಾನು ವೆಯ್ಟ್ ಲಾಸ್ಗೆ ಏನು ಬೇಕು ಹೋಲ್ ಡೇ ಆ ವಿಡಿಯೋನ ಶೂಟ್ ಮಾಡಿ ನಿಮಗೆ ಕೊಡ್ತೀನಿ. ಅದನ್ನು ನೋಡ್ಕೊಂಡು ನೀವು ಡಯಟ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾನು ನೋಡ್ಕೊಂಡು ಸ್ಟಾರ್ಟ್ ಮಾಡಿರೋರಿಗೂ ಕೂಡ ರಿಸಲ್ಟ್ ಹೇಗೆ ಬರ್ತಿದೆ, ಹೇಗೆ ಮಾಡ್ತಿದ್ದೀರಾ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಫೈನಲ್ ಅಂದರೆ ಇದು ನನ್ನ ಜೀರಾ ವಾಟರ್, ಮೆಂತ್ಯ, ಸ್ವಲ್ಪ ಜೀರಿಗೆ, ಓಂಕಾಳನ್ನು ನೆನೆಸಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಬಿಸಿಯಾಗಿರುವಾಗ 1 ಲೋಟ ಕುಡಿದ್ಬಿಟ್ಟು ಮಲಗ್ತೀನಿ. ಈ ರೀತಿ ನನ್ನ ರುಟೀನ್ ಹೋಗ್ತಾ ಇದೆ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕನ್ನೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ 35 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್.